ನಂಬಿಕೆ ಇಲ್ಲ. ಅದಕ್ಕಲ್ಲಿ ಕಲ್ಲಿ ಅವಂಗ ಕನ್ಯೆ ನೋಡಿ ನೋಡಿ ಬ್ಯಾಸತ್ತಿರ್ಬೇಕ. ಅಂತಾವು ಹಂಡ ಬಂಡ ಕನ್ಯೆನ ತೋರ್ಸಾಕುಂತಾನಿ. ಅಂದಂಗ ಕಲ್ಲಿ 5 ಮಂದಿ ಹೆಣ್ಮಕ್ಳಿಗೆ ಹೇಳು, ಚಂದಿಗೆ ಕೈಯಾಗಿರು ಅನ್ನ. ಗೌಡಪ್ಪ ಬಂದಾಗ ಬರೇ ಇವ್ರನ್ನ ನೋಡಿ ತನ್ನ ಮಕ್ಕಳಿಗೆ ಕೊಡುವಂತ ಅವನಾಗ್ಲಿ ಅವನ ಕೇಳಿರ್ಬೇಕ. ಅವನಾಗ್ಲಿ ಅವನ ತನ್ನ ಮಕ್ಕಳಿಗೆ ನನ್ನ ಮಕ್ಕಳನ್ನ ಕೇಳಿದ್ನಂದ್ರ ನಮ್ಮ ಮಂದಿಯವ್ರಿಗೆ ತುಪ್ಪದ ದೀಪನ ಹಚ್ತಾನ್ರಿ. ಅಂದಂಗ ಇವ್ರೆಲ್ಲಾರು ಎಲ್ಲದಾರ? ಇನ್ನೆಲ್ಲೋ ಕರ ಮರಯ್ಯ, ಇಲ್ಲೇ ಅದಾರ ಒಳಗ. ಯವ್ವ ದೊಡ್ಡ ಮಗಳ ಎಲ್ಲದಿವೆ? ಸುಮಿತ್ರಾ ಬಾರ್ಬೇ ಯವ್ವ. ಯವ್ವ ಸುಮಿತ್ರ ನಿನಗ ಒಂದು ಚಲೋ ವರ ಹುಡ್ಕೇನಿ. ತಗೋ, ನಮ್ಮಪ್ಪ ನನಗ ಚಲೋ ವರ ಹುಡ್ಕ್ಯಾನಂತ. ಯವ್ವ ಯಾಡ್ನೆ ಮಗಳ ಸುನಂದ. ಯವ್ವ ಸುನಂದ, ನಿನಗ ಚಲೋ ವರ ಹುಡ್ಕೇನಿ, ಮದ್ವಿ ಮಾಡಿ ಕೊಡಾಕ. ಯವ್ವ ನಾವಲ್ಲಿ ನನಗ ಚಲೋ ವರ ಹುಡ್ಕಿರ. ಯವ್ವ 3ನೇ ಮಗಳ ಸುಮಂಗ್ಲಾ. ಏ ಸುಮಂಗ್ಲಾ. ಯವ್ವ ಸುಮಂಗ್ಲಾ, ನಿನಗ ಚಲೋ ವರ ಹುಡ್ಕೇನಿ, ಮದ್ವಿ ಮಾಡಿ ಕೊಡಾಕ. ಹೂನಾ ಯವ್ವ, ಅಗದಿ ಭಾರಿ ಚಲೋ ವರನ ಹುಡ್ಕ್ಯಾನ ನಿಮ್ಮಪ್ಪ. ಹೊಗ್ಗ ನಿನ ಹೋಗು, ಚಲೋ ವರ ಹುಡ್ಕಿರ ನನ್ನ ಮದ್ವಿ ಮಾಡಿ ಕೊಡಾಕ. ಯವ್ವ 4ನೇ ಮಗಳ ಸುಲೋಚನಾ. ಮಗಳ ಸುಲೋಚನಾ. ಯವ್ವ ಸುಲೋಚನಾ, ನಿನಗ ಭಾರಿ ಒಳ್ಳೆ ವರ ಹುಡ್ಕೇನಿ, ಮದ್ವಿ ಮಾಡಿ ಕೊಡಾಕ. ಹೌದಾ ಮಗಳ, ನಿನಗ ಅಗದಿ ಚಲೋ ವರನ ಹುಡ್ಕ್ಯಾನ ನಿಮ್ಮಪ್ಪ, ಮದ್ವಿ ಮಾಡಿ ಕೊಡಾಕ. ತಿಳಿತಿಲ್ಲ ನನಗ ಅಗದಿ ಚಲೋ ವರ ಹುಡ್ಕ್ಯಾನಂತ ನಮ್ಮಪ್ಪ ಮದ್ವಿ ಮಾಡಿ ಕೊಡಾಕ. ಯವ್ವ ನನ್ನ ಕಡೆ ಮಗಳ ಸುಜಾತ ಎಲ್ಲದಿಯ? ಯವ್ವ ಮಗಳ ಸುಜಾತ ಬಾರ ಯವ್ವ. ಯವ್ವ ಮಗಳ ಸುಜಾತ, ನಿನ್ನ ಮದ್ವಿ ಮಾಡಿ ಕೊಡಾಕ ಅಗದಿ ಚಲೋ ವರನ ಹುಡ್ಕೇನಿ. ಹೂನಾ ಸುಜಾತ, ಭಾರಿ ಚಲೋ ವರನ ನಿಮ್ಮಪ್ಪ ನಿನಗ ಹುಡ್ಕ್ಯಾನ. ಯಪ್ಪ ನನ್ನ ಮದ್ವಿ ಮಾಡಿ ಕೊಡಾಕ ಚಲೋ ವರ ಹುಡ್ಕ್ಯಾನಿ ಅಂತೀಯ? ಇವತ್ ಸಂಜೆ ಮುಂದ ನಿಮ್ಮನ್ನ ನೋಡಾಕ ಬರ್ತಾರ. ಏನ ಎಲ್ಲಾರು ಸಜ್ಜಿರ್ರಿವ? ಸುಮಿತ್ರಾ, ಸುನಂದ, ಸುಮಂಗ್ಲಾ, ಸುಲೋಚನಾ, ಸುಜಾತ ಎಲ್ಲಾರು ಹೊಳ್ಳ ಬೆಳ್ಳ ಹೇಳಿಸ್ಕೋಬೇಡ್ರಿವ. ಏನ ಸಜ್ಜಿರ್ರಿ. ತಗೋ, ನನ್ ನೋಡಾಕ ವರ ಬರ್ತಾನಂತ. ಯವ್ವನವಲ್ಲೇ ನನ್ ನೋಡಾಕ ವರ ಬರ್ತಾನಂತ. ಹೊಗ್ಗ ನಿನ ಹೋಗ, ನನ್ ನೋಡಾಕ ವರ ಬರ್ತಾನಂತ. ತಿಳಿತಿಲ್ಲ ನನ್ ನೋಡಾಕ ಚಲೋ ವರ ಬರ್ತಾನಂತ. ನನ್ ನೋಡಾಕ ಭಾರಿ ಒಳ್ಳೆ ವರನ ಬರ್ತಾನಂತ ಅಂದ ಅಪ್ಪ. ತಗೋ, ಇವತ್ ಮಾತ್ರ ನಾನು ಅವನು ಮದ್ವೆನ್ ಸೀರಿನ ಉಟ್ಕೊಂತಾನೆ. ಯವ್ವನವಲ್ಲೇ ಅವನ್ ಸೀರಿನ ನಾ ಉಟ್ಕೊಂತಾನೆ. ಹಗ್ಗ ನಿನ ಹೋಗ, ಅವನ್ ಮದ್ವೆನ್ ಸೀರಿ ನಾ ಉಟ್ಕೊಂತಾನೆ. ತಿಳಿತಿಲ್ಲ ಅವನ್ ಮದ್ವೆನ್ ಸೀರಿ ನಾ ಉಟ್ಕೊಂತಾನೆ. ಏನ ಅವನ್ ಮದ್ವೆನ್ ಸೀರಿ ನೀ ಉಟ್ಕೊಂತೀನಂತೀಯ? ಅವನ್ ಮದ್ವೆನ್ ಸೀರಿ ನಾ ಉಟ್ಕೊಂತಾನೆ. ತಗೋ, ಮನಿಗೆ ನಾನು ಹಿರೇ ಮಗಳ, ಅವನ್ ಸೀರಿನ ನಾ ಉಟ್ಕೊಂತಾನೆ. ಯವ್ವನವಲ್ಲೇ ಎರಡನೇ ಕುಟ್ಟಿದ್ದು ನನ್ ತಪ್ಪನ? ಅದ್ಯಾಕಾದಿತ್ತು? ಅವನ್ ಸೀರಿ ನಾ ಉಟ್ಕೊಂತಾನೆ. ಹೊಗ್ಗ ನೀನ ಹೋಗ, ಅವನ್ ಸೀರಿ ನಿಮ್ಮಿಬ್ಬರಿಗಿಂತನೂ ನನಗ್ ಚಂದ ಕಾಣಿಸ್ತತಿ, ನಾ ಉಟ್ಕೊಂತಾನೆ. ತಿಳಿತಿಲ್ಲ ಸೂಜಿ ಅಂಗ ಒಂದ ಮಾತ ಬಳ್ಳ ಬಳ್ಳ ಹೇಳಂಗಿಲ್ಲ. ಅವನ್ ಸೀರಿನ ನಾ ಉಟ್ಕೊಂತಾನೆ. ತಿಳಿತಿಲ್ಲ? ಏನ ಸೂಜಿ ಅಂಗ ಬಳ್ಳ ಬಳ್ಳ ಹೇಳಂಗಿಲ್ಲ ಅಂತೀಯ? ಅದ್ಯಾಕಾದಿತ್ತು? ಈ ಮನಿ ಕಡೆ ಮಗಳ ನಾನು, ಕಡೆ ಕಟ್ಟಾಳಿ. ನಾನ ಅವನ್ ಸೀರೆ ಉಟ್ಕೊಂತಾನೆ. ತಗೋ, ಈ ಸೂಜಿ ಕಡೆ ಕುಟ್ಟಾಳಂತ ಈಕಿಗೆ ಅವನ್ ಸೀರೆ ಕೊಡ್ಬೇಕಂತ ಬಾ ಬಂದಿದಿ. ಯವ್ವನವಲ್ಲೇ ದೊಡ್ಡಕಿ ಸಣ್ಣಕಿ ಜಗಳ ನೋಡ್ರೆ. ಎರಡನೇಕ ಮೂರನೇಕ ನಾಲ್ಕನೇ ಕುಟ್ಟದಾರ ನಾವೇನ್ ಪಾಪ ಮಾಡೇವಿ? ಏನಾರ ಯಾಕಾಗ್ಲಿ ಅವನ್ ಸೀರೆ ನಾನ ಉಟ್ಕೊಂತಾನೆ. ಹಗ್ಗನಿನ ಹೋಗ, ಇರೋದು ಅವನ್ ಸೀರೆ ಒಂದ್. ಜಗಳ ಮಾಡಕತ್ತಿದ್ದ 5 ಮಂದಿ, ಅದ್ಯಾಕಾದಿತ್ತು? ಏನಾರ ಯಾಕಾಗ್ಲಿ ಅವನ್ ಸೀರೆ ನಾನ ಉಟ್ಕೊಂತಾನೆ. ತಿಳಿತಿಲ್ಲ ಎಲ್ಲಾರ್ಕಿಂತನೂ ದುಂಡಗ ನಾ ಅದೇನಿ. ತಿಳಿತಿಲ್ಲ ಎಲ್ಲಾರ್ಕಿಂತನೂ ಆ ಸೀರೆ ನನಗ ಒಪ್ತೈತಿ, ನಾನ ಉಟ್ಕೊಂತಾನೆ. ತಿಳಿತಿಲ್ಲ? ದೊಡ್ಡವರಾಗಿ ಎಲ್ಲರೂ ಅವನ್ ಸೀರೆ ನಾ ಉಟ್ಕೊಂತಾನೆ ನಾ
ಉಟ್ಕೊಂತಾನಿ ಅಂತೀರಾ? ಆ ಅವನ್ ಸೀರೆ ಉಟ್ಕೊಳ್ಳೋದು ನಾನ. ತಗೋ, ಸೀರೆ ಇರೋದು ಒಂದು, ಉಟ್ಕೊಳಕತ್ತಾರೋ 5 ಮಂದಿ. ವೀಕ್ಷಕರ, ಈ ಹೊಸ ಕತಿ ಭಾಳ ಚಂದ ಐತಿ. ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ. ಹೊಸದಾಗಿ ನೋಡ್ತಾ ಇರುವಂತ ಪ್ರೀತಿಯ ಸ್ನೇಹಿತರೆ, ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಕಮೆಂಟ್ ಅನ್ನ ನೋಡಿ ಈ ಕಥೆನ ಮುಂದುವರಿಸ್ತೇನೆ ಸ್ನೇಹಿತರೆ. ಮರಿದಂಗ ಕಮೆಂಟ್ ಮಾಡ್ರಿ. ಸ್ನೇಹಿತರೆ, ಯೂಟ್ಯೂಬ್ ನಲ್ಲಿ ಹೊಸ ಚಾನೆಲ್ ಇನ್ನೊಂದು ಶುರು ಮಾಡೀನಿ. ಅದರಲ್ಲಿ ಒಂದು ಕಥೆನ ಒಂದೇ ಎಪಿಸೋಡ್ ಅಲ್ಲಿ ಮುಗಿಸ್ತೇವೆ ಸ್ನೇಹಿತರೆ. ಆದಷ್ಟು ಬೇಗ ಆ ಚಾನೆಲ್ ಹೆಸರು ಹಾಗೂ ವಿಡಿಯೋ ಲಿಂಕ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಎಲ್ಲರೂ ಕೂಡ ನನ್ನ ಹೊಸ ಚಾನೆಲ್ಗೂ ಕೂಡ ತಮ್ಮ ಬೆಂಬಲವನ್ನ ಕೊಡ್ರಿ. ಹಂಗ ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನನ್ನ ಹೊಸ ಅಕೌಂಟ್ ಮಾಡ್ಕೊಂಡೇನಿ, ಭಾಗ್ಯಲಕ್ಷ್ಮಿ ಶಶಿಮಠ್ ಅಂತ. ದಯಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನನಗೆ ಫಾಲೋ ಮಾಡ್ರಿ. ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಜೊತೆಗೆ ಫೇಸ್ಬುಕ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಫೇಸ್ಬುಕ್ ಯೂಸ್ ಮಾಡೋರು ಕೂಡ ನನ್ನ ಅಲ್ಲಿ ಫಾಲೋ ಮಾಡಬಹುದು. ವೀಕ್ಷಕರೇ, ದಯಮಾಡಿ ತಮ್ಮೆಲ್ಲರ ಸಪೋರ್ಟ್ ಅನ್ನ ನನಗೆ ಕೊಡ್ರಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಯವ್ವ, ನಮ್ಮ ಕಾಲದಾಗ ಹಿಂಗಿದ್ದಿದ್ದಿಲ್ ತೆಗಿ. ಎಷ್ಟು ಕನ್ಯೆವು ಏನ್ ತಾನ, ಒಂದು ಕನ್ಯೆ ಹುಡುಕಿದ್ರ 4 ಕನ್ಯೆ ಸಿಕ್ತಿದ್ವ. ಈ ಕಾಲದಾಗ ಒಂದ ಗಂಡ ಹಡೆಯೋದು ಸುಖ ಅನಿಸ್ತತಿ. ಒಂದು ಕನ್ಯೆ ಹುಡುಕದ್ರಾಗ ತಳಗ ಮ್ಯಾಗ ಆಗ ಕುಂತತಿ. 5 ಕನ್ಯೆ ಹುಡುಕಿ ಎಂದ್ ಲಗ್ನ ಮಾಡ್ತೇವೆ ಏನ? 5 ಮಳಿ ನಮ್ಮ ಹೊತ್ತಲಕ್ಕ ಯಾವಾಗ ಬಡಿತಾರ ಏನ? 5 ಮಂದಿ ಸಸ್ತಾರ ಮನಿ ತುಂಬಾ ಕುಲು 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 ಅಂತೇಳಿ ನಕ್ಕೋ ಅಂತ ಮಾತಾಡ್ಕೊಂತ ಯಾವಾಗ ಹೊರೆ ಮಾಡ್ತಾರ ಏನ? ಅವನ ಈ ಮುದುಕಿಗೆ ಕೆಲಸ ಬಗಸಿ ಇಲ್ಲ, ಹೊರ ಕಟ್ಟಿ ಮ್ಯಾಗ ಕುಂತ ಬಿಡ್ತತಿ. ನನಗರ ಮಾವನಂತಲೇ ಕೆಲಸ ಐತಿ. ಈ ಮುದುಕಿ ಕೂಟ ಮಾತಾಡಿದ್ನಂದ್ರ ತಲಿ ತಿಂದು ಮೊಸರು ಗಡಿಗೆ ಮಾಡ್ತಾಳ. ಈ ಮುದುಕಿ ಕಣ್ಣು ಹೆಂಗೂ ಒಂದಿಟ್ಟು ಮಂದದವು, ಹಾಂಗ ಕಣ್ಣು ತೆಪ್ಪಿಸಿ ಒಳಗ್ ಹೋದ್ರಾತ. ಎಲ್ಲ ಮುದಿವಿ ಕಣ್ಣು ನೋಡಿದ್ರ ಮಂಜಾಗ್ಯಾವು, ಹೊಂತದ್ರಾಗ ನೋಡೈತ್ ನೋಡು. ಇನ್ನು ನೆಟ್ಟಗಿದ್ರ ಏನೇನ್ ನೋಡ್ತಿದ್ಲ ಏನ? ಮುದುಕಿ, ಎದಕ್ಕಂಗ ಬಾಡ್ಯ ಬಸ್ಯ ಅಂತಿದಿ? ಅಯ್ಯ ನಿನ್ನ ಬಕ್ಕ ಬಾವ್ ಹರಿಲಿ ಊರು ಭಾಡ್ಯ ಮುದುಕಿ ಅಂತೀಯಲ್ಲ ಮುಳಿ, ನೀನು ಮುದುಕಾಗ್ಲಾರ್ದಂಗ ಹೊಕ್ಕೇನ? ಹಾ, ನೀನ ಮುದುಕಿದ ಬಾಯೆಲ್ಲ ಬಗದಾಳೆಲ್ಲ. ನಾ ನೋಡಿದ್ರ ಮಾವುಗ ವಿಷಯ ತಿಳಿಸಿ ಹೋಗ್ಬೇಕ. ಈ ಮುದುಕಂದ ಏನ್ ತಲೆ ಹಿಡ್ಸೈತೆ? ಎತ್ತಿ ನಾನ ತಿರ್ಕ ಏನಿಲ್ಲ, ಓಟ ಮಾವನಂತೇಳಿ ಕೆಲಸ ಇತ್ತು ಬಂದಿದ್ನಿ. ಏನ ಮಾವನಂತೇಳಿ ಕೆಲಸ ಇತ್ತ? ಯಾಕ ಕುಡಿಯಾಕ ಏನಾರ ರೊಕ್ಕ ಬೇಕಾಗಿದ್ವನ? ಯಾಕೆ ಬೇಯತ್ತಿ? ನನ್ನೇನ ಕುಡ್ಕೊಂಡ್ ಮಾಡಿನ ಏನ? ಒಟ್ಟು ನಮ್ಮಪ್ಪ ಬೈದಾಗ ಮನ್ಯಾಗ ಒಂದಿಟ ಮನ್ಷಿಗೆ ಬೇಜಾರಾಗಿರ್ತತಲ್ಲ, ಅದನ್ನ ಮರ್ಯಾಕ ಒಂದಿಟ್ಟು ಯಾವಾಗಾರ ಕುಡ್ದಿರ್ತಾನಿ. ಅದಕ್ಕ ಏನ ಹೊಕ್ರಿ 12 ತಾಸು ಕುಡಿತೇನಂತ ಮಾಡಿಯ? ಅಯ್ಯ ಮಾನಿಗೇಡಿ, ಮೊನ್ನೆರ ಸೋಮಾರ ಕುಡಿದು ಕೆರೆ ದಂಡಿಗೆ ಬಿದ್ದಿದ್ದಂತಲ್ಲ ಬಾಡ್ಕೋ. ಹಪ್ಪಿ ಕೆರೆಗೆ ಬಿದ್ದಿದ್ದಂದ್ರೆ ಇವತ್ತ ನಿನ್ನ ಫೋಟೋದಾಗ ಕುಂದ್ರಿಸಿ ಎಲ್ಲರೂ ಟಿಟಿ ಹೊಡಿ ಹುಗ್ಗಿ ಉಂತಿದ್ರು. ಹಾಲು ಬೇಯತ್ತಿ 5-6 ದಿನ ರಾತ್ರಿ ಒಟ್ಟು ನಮ್ಮಪ್ಪ ಬೈದಿದ್ನು. ಮನುಷ್ಯಗೆ ಭಾಳ ಯತಿ ಆಗಿತ್ತು, ಅದಕ್ಕೊಟ್ಟು ಒಂದಿಟ ಕುಡ್ದಿದ್ನಿ. ಅದಕ್ಕೆ ನನಗೆ ಕುಡುಕಲ್ಲಿ ನೋಡು ತಡ್ಕೊಳ್ಳೋದಾಗಿಲ್ಲ, ಕೆರೆ ದಂಡಿಗೆ ಬಿದ್ದಿದ್ನಿ. ಓದನ ದೊಡ್ಡದೊಂದು ಹುಲಿ ಹೇಳಕ್ ಕುಂತಿಯಲ್ಲ. ಮುಕುಳಪ್ಪ ಊರು ಮುಕುಳಪ್ಪ, ಮಂಗಳಾರ ಸೇರೆ ಕುಡಿದು ಮಂಗ್ಯ ಕುಂದಿರ್ತಾವಲ್ಲ ಆ ಗಿಡದಾಗ ಹೋಗಿ ಮಕ್ಕೊಂಡಿದ್ದಂತ. ಅಂದಂಗ ಈ ಮುದುಕಿಗೆ ಇದೆಲ್ಲ ಹೆಂಗ್ ಗೊತ್ತ? ಎತ್ತಿ ಸುಳ್ಳ, ನಿನಗ ಏನು ಗೊತ್ತಿರಂಗಿಲ್ಲ ಒಳಗಿಂದು. ಎದಕ್ಕ ಬಡ ಬಡ ಮಾತಾಡ್ತಿದ್ದಿ? ನಮ್ಮಪ್ಪ ಸೋಮವಾರ ರಾತ್ರಿ ಹೊರಗಡೆ ಬೈದಿದ್ನು, ಅದಕ್ಕ ಮಂಗಳಾರ ಕುಡ್ದಿದ್ನಿ. ಅದಕ್ಕೇನಾತ? ಎಲ್ಲ ಬೋಸಡಿಕೆ ಬುಧವಾರ ಎದಕ್ಕೆ ಕುಡ್ದಿದ್ದಿ ಬಗ್ಗಾಕ? ಆತ್ ಬಿಡು. ಈ ಮುದುಕಿ ನನಗೆ ಜನ್ಮದಾಗ ಕೊಂದೇನ ಹತ್ತಿರಬಾರ್ದು, ಹಂಗ ಪ್ರಚಾರ ಮಾಡಕ್ ಕುಂತಾಳ ಯವ್ವ. ಈಗ ತಿಳಿತು ಬಿಡು ಪಾಪ. ಮಂಗಳವಾರ ರಾತ್ರಿ ನಿಮ್ಮಪ್ಪ ಹಕ್ಕಾಕೊಂಡು ಹೊಡೆದಿದ್ನ ಏನ, ಅದಕ್ಕ ಬುಧವಾರ ಕುಡ್ದಿದ್ಯನಪ್ಪ ಬುದ್ಧಿವಂತ.
ಇಲ್ ಬಿಡಯತ್ತಿ, ಐತ್ಯಾರ ಸೋಮವಾರ ಬೈದಿದ್ನಲ್ಲ, ಮಂಗಳಾರು ಬೈತಾನ ಏನ ಅನ್ಕೊಂಡ ಬುಧವಾರ ಕುಡ್ದಿದ್ನಿ. ಆದ್ರ ನಮ್ಮಪ್ಪ ಬೈಲಿಲ್ಲ. ಅಂದ್ರ ಒಟ್ಟ ಕುಡಿಯಾಕ ಒಂದು ನೆವ ಬೇಕನ್ನ. ಹೋಗ ಎತ್ತಿ, ಬೆಸ್ತಾರ ಗುರು ಪೂರ್ಣಿಮಾ ಅವತ್ತ ನಮ್ಗೆಲ್ಲರ್ಗಿ ವಿದ್ಯೆ ಬುದ್ಧಿ ಹೇಳಿದಂತ ಗುರುವಿನ ಆರಾಧನೆ ಮಾಡೀನಿ. ನನ್ನೆಲ್ಲಾ ಪ್ರೀತಿ ವೀಕ್ಷಕರಿಗೆ ಗುರು ಪೂರ್ಣಿಮಾ ಶುಭಾಶಯಗಳು. ನಿಮ್ಮೆಲ್ಲರ ಜೀವನದಲ್ಲಿ ಗುರುವಿನ ಆಶೀರ್ವಾದ ಸದಾ ಇರಲಿ ಅಂತ ಆ ಗುರುವಿನಲ್ಲೇ ನಾನು ಪ್ರಾರ್ಥನೆ ಮಾಡ್ತೀನಿ.